ಸುವರ್ಣ ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಗರುಡ ಮಾಲ್ ಅನ್ನೋದು ಬೆಂಗಳೂರಿನ ಮಟ್ಟಿಗೆ ಒಂದು ಪ್ರೈಮ್ ಪ್ಲೇಸ್. ಇಲ್ಲಿಂದ 250ರಿಂದ 300 ಮೀಟರ್ ಮುಂದಕ್ಕೆ ಹೋದರೆ ಅಲ್ಲೊಂದು ಫುಟ್ಬಾಲ್ ಸ್ಟೇಡಿಯಂ ಇದೆ. ಫೆಬ್ರವರಿ 22ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ಪಾರ್ಟಿ ಮುಗಿಸ್ಕೊಂಡು ಒಬ್ಬ ವ್ಯಕ್ತಿ ಬೈಕ್ನಲ್ಲಿ ಬರ್ತಾನೆ. ಅವನು ಗರುಡ ಮಾಲ್ ದಾಟಿ ಫುಟ್ಬಾಲ್ ಸ್ಟೇಡಿಯಂಗೆ ಬರ್ತಿದ್ದಂಗೆ ಒಂದಿಷ್ಟು ಜನ ಅಡ್ಡ ಬರ್ತಾರೆ. ಏಕಾಏಕಿ ಬೈಕ್ ಮೇಲಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡ್ತಾರೆ. ಹಿಂದೆ ಮುಂದೆ ನೋಡದೆ ಹೊಡಿತಾರೆ. ಯಾವ ರೀತಿ ಹೊಡಿತಾರಂತಂದರೆ ನಿಂತ ಜಾಗದಲ್ಲಿ ಆ ವ್ಯಕ್ತಿ ಪ್ರಾಣ ಕಳೆದುಕೊಳ್ತಾನೆ. ಮುಖದ ಗುರುತು ಸಿಗೋದಿಲ್ಲ. ಆ ರೀತಿ ಬರ್ಬರವಾಗಿ ಹೊಡೆದಾಕಿ ಪರಾರಿಯಾಗ್ತಾರೆ. ಈ ಕೃತ್ಯ ನಡೆದಿದ್ದು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ. ಪೊಲೀಸರೇನೋ ಬೇಗ ಬರ್ತಾರೆ, ಆದರೆ ಅಷ್ಟರೊಳಗೆ ಆ ವ್ಯಕ್ತಿಯ ಜೀವ ಹೋಗಿರುತ್ತೆ. ಹೀಗೆ ನಡುರಾತ್ರಿಯಲ್ಲಿ ಬೀದಿಯಲ್ಲಿ ಜೀವ ಕಳೆದುಕೊಂಡ ವ್ಯಕ್ತಿಯ ಹೆಸರು ಹೈದರ್ ಅಲಿ. ನೀಲ್ಸಂದ್ರ, ಆನೆಪಾಳ್ಯ, ಜಾನ್ಸನ್ ಮಾರ್ಕೆಟ್ ಈ ಮೂರು ಶಾಂತಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರೋ ಪ್ರಮುಖ ಏರಿಯಾಗಳು. ಇದರ ಪೈಕಿ ಈಗ ಪ್ರಾಣ ಕಳೆದುಕೊಂಡಿರೋ ಹೈದರ್ ಅಲಿ ಆನೆಪಾಳ್ಯದ ನಿವಾಸಿ. ಈತನ ಮೇಲೆ ಸುಮಾರು 11 ಕೇಸ್ಗಳಿರ್ತವೆ. ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ 2014ರಿಂದ ರೌಡಿ ಶೀಟರ್ ಆಗಿರ್ತಾನೆ. ಸುಮಾರು 12 ವರ್ಷಗಳ ಕಾಲ ಬೆಂಗಳೂರು ಕ್ರೈಮ್ ಲೋಕದಲ್ಲಿ ಹವಾ ಮೇಂಟೈನ್ ಮಾಡಿರ್ತಾನೆ. ಈ ಟೈಮಲ್ಲಿ ಎಲ್ಲ ರೌಡಿ ಶೀಟರ್ಗಳಿಗೂ ಇರೋ ರೀತಿ ಈ ಹೈದರ್ಗೂ ಎಲ್ಲ ಕಡೆ ದುಶ್ಮನ್ಗಳು ಇದ್ದರು. ಇತ್ತೀಚೆಗೆ ಅಂದರೆ 2-3 ವರ್ಷಗಳಿಂದ ಸೈಲೆಂಟ್ ಆಗಿರ್ತಾನೆ. ಒಂದಿಷ್ಟು ಸಮಾಜ ಸೇವೆಗಳನ್ನು ಮಾಡಿಕೊಂಡು ಸಾಮಾನ್ಯ ಜನರಿಗೆ ಹತ್ರ ಆಗಿರ್ತಾನೆ. ಬಡವರ ಮದುವೆಗಳಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಯಾರಿಗಾದರೂ ಹೆಲ್ತ್ ಟ್ರೀಟ್ಮೆಂಟ್ ಸಲುವಾಗಿ ದುಡ್ಡಿನ ಅವಶ್ಯಕತೆ ಬಿದ್ದಾಗ ಅದಕ್ಕೂ ಸಹಾಯ ಮಾಡಿರ್ತಾನೆ. ಮನೆಗೆ ಯಾರೇ ಬರಲಿ, ಏನೇ ಸಹಾಯ ಕೇಳ್ಕೊಂಡು ಬರಲಿ, ಖಾಲಿ ಕೈಯಲ್ಲಿ ಕಳಿಸ್ತಾ ಇರಲಿಲ್ಲ ಅನ್ನೋ ಮಾತಿದೆ. ಇಂಥ ಹೈದರ್ ವಿರುದ್ಧ 2022ರಿಂದ ಯಾವ ಕೇಸ್ಗಳು ಇರಲಿಲ್ಲ. ತಾನಾಯಿತು, ತನ್ನ ಸಮಾಜ ಸೇವೆ ಆಯಿತು, ತನ್ನ ಕೆಲಸ ಆಯಿತು ಅಂತ ತನ್ನ ಪಾಡಿಗೆ ತಾನಿರ್ತಾನೆ. ಹೀಗಿರಬೇಕಾದ್ರೇ ನೀಲ್ಸಂದ್ರದ ಮತ್ತೊಬ್ಬ ರೌಡಿ ಶೀಟರ್ ಹೈದರ್ ಅಲಿಯನ್ನು ಹೊಡೆದಾಕಿದ್ದಾನೆ. ಒಬ್ಬ ರೌಡಿ ಶೀಟರನ್ನು ಹೊಡೆದಾಕೋದಕ್ಕೆ ಇನ್ನೊಬ್ಬ ರೌಡಿ ಶೀಟರ್ಗೆ ಕಾರಣಗಳೇ ಬೇಕಾಗಿಲ್ಲ ಅಂತ ಹೇಳ್ತಾರೆ. ರೌಡಿ ಶೀಟರ್ಗಳನ್ನ ಹೊಡೆದಾಕಿದ್ರೆ ಆ ಏರಿಯಾಗಳಲ್ಲಿ ನಾವು ಹವಾ ಮೇಂಟೈನ್ ಮಾಡ್ಬೋದು ಅನ್ನೋ ಉದ್ದೇಶ ಅವರಿಗಿರುತ್ತೆ. ಹಾಗೆ ಇಲ್ಲಿ ಹೈದರ್ ಅಲಿಯನ್ನು ಹೊಡೆದಿದ್ದು ನಾಜು ಅಲಿಯಾಸ್ ನಯಾಜ್ ಪಾಷಾ ಹೆಸರಿನ ಮತ್ತೊಬ್ಬ ರೌಡಿ ಶೀಟರ್. ಈ ನಾಜು ನೀಲ್ಸಂದ್ರದ ನಿವಾಸಿ. ಇವನಿಗೆ ಅಷ್ಟಾಗಿ ಪೊಲಿಟಿಕಲ್ ಟಚ್ ಇರೋದಿಲ್ಲ. ಆದ್ರೂ ಹೈದರ್ ಜೊತೆ ದುಶ್ಮನಿ ಕಟ್ಕೊಂಡಿರ್ತಾನೆ. ಇವರಿಬ್ಬರ ನಡುವಿನ ವೈಷಮ್ಯಕ್ಕೆ ಒಂದು ದಶಕಗಳ ಇತಿಹಾಸ ಇದೆ. ಹೈದರ್ನನ್ನು ಹೊಡಿಬೇಕು ಅಂತ ಒಂದು ಕಡೆ ನಾಜು ಪ್ಲಾನ್ ಮಾಡ್ತಾ ಇರ್ತಾನೆ, ಇನ್ನೊಂದು ಕಡೆ ನಾಜುಕತೆ ಮುಗಿಸ್ಬೇಕು ಅಂತ ಹೈದರ್ ಪ್ಲಾನ್ ಮಾಡ್ತಾ ಇರ್ತಾನೆ. ಹೀಗೆ ಇಬ್ಬರ ಮಧ್ಯೆ ವೈರತ್ವ ನಡೀತಾ ಇರಬೇಕಾದ್ರೇ ನನಗೆ ಸಿಕ್ಕ ಮಾಹಿತಿ ಸರಿ ಇರೋದಾದ್ರೆ ಕಳೆದ ವರ್ಷ ರಂಜಾನ್ ಸಮಯದಲ್ಲಿ ಇಬ್ಬರ ಮಧ್ಯೆ ಒಂದು ಕಾಂಪ್ರಮೈಸ್ ಆಗಿರುತ್ತೆ. ಶಹನವಾಜ್ ಅನ್ನೋ ವ್ಯಕ್ತಿಯ ಮಧ್ಯಸ್ಥಿಕೆಯಲ್ಲಿ ಇಬ್ಬರು ಒಂದು ಒಪ್ಪಂದಕ್ಕೆ ಬಂದಿರ್ತಾರೆ. ಕುರಾನ್ ಮುಟ್ಟಿ ಆನೆ ಪ್ರಮಾಣ ಎಲ್ಲ ಆಗಿರ್ತದೆ. ನನ್ನ ವಿಷಯಕ್ಕೆ ನೀನು ಬರಬೇಡ, ನಿನ್ನ ವಿಷಯಕ್ಕೆ ನಾನು ಬರಲ್ಲ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ, ಇಬ್ಬರು ಒಬ್ರಿಗೊಬ್ರು ಟಚ್ ಮಾಡಬಾರ್ದು ಅನ್ನೋ ರೀತಿಯ ಕಾಂಪ್ರಮೈಸ್ ಇದು. ಇದಕ್ಕೆ ಕುರಾನ್ ಮೇಲೆ ಆನೆ ಪ್ರಮಾಣ ಮಾಡಿ ಇಬ್ಬರು ಒಪ್ಕೊಂಡಿರ್ತಾರೆ. ಹೆಗಲ ಮೇಲೆ ಕೈ ಹಾಕಿ ಫೋಟೋ ಶೂಟ್ ಮಾಡಿಸಿರ್ತಾರೆ. ಒಂದೇ ಬೈಕ್ನಲ್ಲಿ ಈ ಇಬ್ಬರು ರೌಡಿಗಳು ಏರಿಯಾ ತುಂಬ ಸುತ್ತಾಡಿ ಜನರಿಗೆ ಒಂದು ಮೆಸೇಜ್ ಕೊಟ್ಟಿರ್ತಾರೆ. ಅಂದರೆ ಇನ್ನು ಮುಂದೆ ನಾವಿಬ್ಬರು ದುಶ್ಮನ್ಗಳಲ್ಲ ಅನ್ನೋ ಮೆಸೇಜ್ ಅದು. ಆದರೂ ಈ ಸೆಟಲ್ಮೆಂಟ್ ಆಗಿ ಇನ್ನೂ 1 ವರ್ಷ ಕಳೆದಿಲ್ಲ ಕಣ್ರಿ. ಅಷ್ಟರೊಳಗೆ ನಾಜು ಅನ್ನೋ ರೌಡಿ ಶೀಟರ್ ಹೈದರ್ ಅಲಿ ಕಥೆಯನ್ನು ಮುಗಿಸ್ಬಿಟ್ಟಿದ್ದಾನೆ. ಇನ್ನು ಈ ಕೃತ್ಯಕ್ಕೆ ಹಲವಾರು ಕಾರಣಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖ ಕಾರಣ ಏನಂದರೆ ರಿಯಲ್ ಎಸ್ಟೇಟ್. ಯಾವುದೋ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಹೈದರ್ ಮತ್ತು ನಾಜು ನಡುವೆ ಕಿರಿಕ್ ಶುರುವಾಗುತ್ತೆ. ಆನೆಪಾಳ್ಯ, ನೀಲ್ಸಂದ್ರ ಏರಿಯಾಗಳ ಸುತ್ತಮುತ್ತ ನಡೀತಿದ್ದ ಒಂದಿಷ್ಟು ಇಲ್ಲಿಗಲ್ ಬಿಸ್ನೆಸ್ಗಳು ತಮ್ಮ ಹಿಡಿತದಲ್ಲೇ ಇರಬೇಕು ಅನ್ನೋ ಜಿದ್ದು ಇಬ್ಬರ ಮಧ್ಯೆ ನಡೀತಾ ಇರುತ್ತೆ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಕೂಡ ಆಗುತ್ತೆ. ಆಗ ಈ ವಿಚಾರದಲ್ಲಿ ರಾಜಿ ಸಂಧಾನದ ಮಾತುಕತೆ ನಡೆಯೋದಿಲ್ಲ. ಅವತ್ತು ಅಂದರೆ ಫೆಬ್ರವರಿ 22ರ ಶನಿವಾರ ನಾಜು ಹೈದರ್ಗೆ ಬೆಳಗ್ಗೆ ಕಾಲ್ ಮಾಡ್ತಾನೆ. ನೀನು ಆ ಜಾಗದ ವಿಚಾರಕ್ಕೆ ಬರಬೇಡ, ನಾನೇನೋ ಮಾಡ್ಕೊಳ್ತೀನಿ ಅಂತ ಹೇಳಿರ್ತಾನೆ. ಆದರೆ ಇದಕ್ಕೆ ಹೈದರ್ ಅಲಿ ಒಪ್ಪೋದಿಲ್ಲ. ಇದರಿಂದಾಗಿ ರೌಡಿ ಶೀಟರ್ ಆಗಿದ್ದ ನಾಜು ಅಲಿಯಾಸ್ ನಯಾಜ್ ಪಾಷಾ ಇನ್ನೊಬ್ಬ ರೌಡಿ ಶೀಟರ್ ಹೈದರ್ನ ಕತೆ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾನೆ. ಇದು ಒಂದು ಕಾರಣ ಆದರೆ ಈ ಕೃತ್ಯದ ಹಿಂದೆ ಇನ್ನೊಂದು ಕಾರಣ ಕೂಡ ಕೇಳಿಬರುತ್ತೆ. ನೋಡಿ, ಈ ಹೈದರ್ ಅಲಿಯ ಸಹೋದರ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿರ್ತಾರೆ. ಆ ಒಂದಿಷ್ಟು ಲಿಮಿಟೆಡ್ ಏರಿಯಾಗಳಲ್ಲಿ ಅಂದರೆ ಆನೆಪಾಳ್ಯ, ಜಾನ್ಸನ್ ಮಾರ್ಕೆಟ್ ಮತ್ತು ನೀಲ್ಸಂದ್ರದಲ್ಲಿ ಇಲ್ಲಿ ಸ್ಥಳೀಯವಾಗಿ ಲೀಡರ್ ಆಗಿ ಕೂಡ ಗುರುತಿಸ್ಕೊಂಡಿರ್ತಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ BBMP ಎಲೆಕ್ಷನ್ ನಡೆಯೋ ಪುಕಾರು ಇಳುತ್ತಲ್ಲ. ಹೀಗಾಗಿ ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷದ ಕಾರ್ಯಕರ್ತರು ಟಿಕೆಟ್ ಬೇಕು, ನಾನು ಎಲೆಕ್ಷನ್ ಮಾಡ್ತೀನಿ ಅಂತ ನಿಂತ್ಕೊಳ್ತಾರೆ. ಇದೆಲ್ಲ ಎಲೆಕ್ಷನ್ ಅಂದಮೇಲೆ ಮಾಮೂಲಿ ಬಿಡಿ, ಇದರಲ್ಲೇನು ವಿಶೇಷತೆ ಇರೋದಿಲ್ಲ. ಆದರೆ ಈ ಹೈದರ್ ತಾನೇ ಎಲೆಕ್ಷನ್ ನಿಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ನೋ ಅಥವಾ ತನ್ನ ಅಣ್ಣನ ಸಲುವಾಗಿ ಓಡಾಡಿಕೊಂಡಿದ್ನೋ ಇದರ ಬಗ್ಗೆ ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಹೈದರ್ಗೆ ತನ್ನ ಏರಿಯಾದಲ್ಲಿ ಒಂದು ಟೀಮ್ ಇರುತ್ತೆ. ಒಂದಿಷ್ಟು ಹುಡುಗರ ಜೊತೆ ಭರ್ಜರಿಯಾಗಿ ಓಡಾಡ್ಕೊಂಡಿರ್ತಾನೆ. ಇವನ ಹೆಸರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫ್ಯಾನ್ ಪೇಜ್ ಕೂಡ ಕ್ರಿಯೇಟ್ ಆಗ್ತವೆ. ಒಟ್ಟಿನಲ್ಲಿ ಹೈದರ್ ಎಲೆಕ್ಷನ್ಗೋಸ್ಕರ ಏನೋ ಮಾಡ್ತಿದ್ದಾನೆ ಅನ್ನೋ ಮಾಹೋಲ್ ಕ್ರಿಯೇಟ್ ಆಗಿರುತ್ತೆ. ಇದೇ ಹೊತ್ತಲ್ಲಿ ಜಾನ್ಸನ್ ಮಾರ್ಕೆಟ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ.
ಇವನು ಕೂಡ BBMP ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇರ್ತಾನೆ. ಹೀಗಾಗಿ ತನಗೆ ಹೈದರ್ ಅಡ್ಡ ಬರಬಾರ್ದು ಅನ್ನೋ ಕಾರಣಕ್ಕೆ, ಹೇಗಿದ್ರು ನಾಜು ಮತ್ತು ಹೈದರ್ ನಡುವೆ ದುಶ್ಮನಿ ಇತ್ತಲ್ಲ, ಹೀಗಾಗಿ ನಾಜುಗೆ ಸುಪಾರಿ ಕೊಟ್ಟು ಹೈದರ್ನ ಹೊಡೆಯೋದಕ್ಕೆ ಪ್ಲಾನ್ ಎಲ್ಲ ಮಾಡಿ ಬೆಂಗಳೂರಿನಿಂದ ಪರಾರಿ ಆಗ್ತಾನೆ. ಈಗ ಸದ್ಯಕ್ಕೆ ಅವನು ವಿದೇಶದಲ್ಲಿದ್ದಾನೆ. ಇಂಥದ್ದೊಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಹೈದರ್ನ ಹೊಡೆಯೋದಕ್ಕೆ ಕಾರಣ ಏನೇ ಇರಲಿ, ಎಲೆಕ್ಷನ್ ವಿಚಾರನೋ ಅಥವಾ ರಿಯಲ್ ಎಸ್ಟೇಟ್ ವಿಚಾರನೋ, ಒಟ್ಟಿನಲ್ಲಿ ಹೊಡೆದಾಕಿದ್ದಾರೆ. ಈಗ ಹೊಡಿಬೇಕಾದ್ರೆ ನಾಜು ಮತ್ತು ಆತನ ಗ್ಯಾಂಗ್ ಪ್ಲಾನ್ ಮಾಡಿನೇ ಹೊಡೆದಾಕ್ತಾರೆ. ಸುಮಾರು ಒಂದು ವಾರದಿಂದ ಹೈದರ್ ಏನು ಮಾಡ್ತಾನೆ, ಯಾವ ಟೈಮಲ್ಲಿ ಎಲ್ಲಿಗೆ ಹೋಗ್ತಾನೆ, ಅಲ್ಲಿಂದ ಎಷ್ಟೊತ್ತಿಗೆ ವಾಪಸ್ ಬರ್ತಾನೆ, ಜೊತೆಗೆ ಯಾರು ಇರ್ತಾರೆ, ಎಷ್ಟು ಜನ ಇರ್ತಾರೆ, ಇದೆಲ್ಲನ ನಾಜು ಗ್ಯಾಂಗ್ ವಾಚ್ ಮಾಡಿರುತ್ತೆ. ಹೈದರನ್ನು ಹೊಡೆಯೋಕ್ಕೆ ನಾಜು ಶಿವಮೊಗ್ಗದಿಂದ ಸುಮಾರು 10 ಹುಡುಗರನ್ನು ಕರೆಸಿರ್ತಾನೆ ಅನ್ನೋ ಮಾಹಿತಿ ಕೂಡ ಇದೆ. ಇದರಲ್ಲಿ ಒಂದಿಷ್ಟು ಜನ ರೌಡಿ ಶೀಟರ್ಗಳು ಕೂಡ ಇರ್ತಾರೆ. ಇವರೆಲ್ಲ ಶಿವಮೊಗ್ಗ ಜಿಲ್ಲೆಯಿಂದ ಗಡಿಪಾರಾಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹೀಗಾಗಿ ಇಂಥವರನ್ನೇ ನಾಜು ಸೆಲೆಕ್ಟ್ ಮಾಡಿರ್ತಾನೆ. ಯಾಕಂತಂದರೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಆನೆಪಾಳ್ಯ, ನೀಲ್ಸಂದ್ರ ಮತ್ತು ಜಾನ್ಸನ್ ಮಾರ್ಕೆಟ್ ಈ ಭಾಗದಲ್ಲಿ ಹೈದರಲ್ಲಿ ತುಂಬ ಫೇಮಸ್ ಆಗಿರ್ತಾನೆ. ಹೀಗಾಗಿ ಹೈದರ್ಗೆ ಅಲ್ಲಿನ ಬಹುತೇಕ ರೌಡಿ ಶೀಟರ್ಗಳ ಮುಖ ಪರಿಚಯ ಇರುತ್ತೆ. ಆದ್ದರಿಂದ ಅಲ್ಲಿನ ಲೋಕಲೈಟ್ ರೌಡಿಗಳು ಹೈದರ್ನ ಹೊಡೆಯೋದಕ್ಕೆ ಆಗೋದಿಲ್ಲ, ಹೊರಗಿನವರೇ ಆಗಬೇಕು ಅಂತ ಪ್ಲಾನ್ ಮಾಡೋ ನಾಜು ಶಿವಮೊಗ್ಗದಿಂದ ಗಡಿಪಾರಾಗಿ ಬಂದಿರೋ ರೌಡಿ ಶೀಟರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಹೈದರ್ನ ಹೊಡೆಯೋದಕ್ಕೆ ಬಿಡ್ತಾನೆ. ಹೀಗೆ ಈ ಗ್ಯಾಂಗ್ ತುಂಬ ಸಲ ಹೈದರ್ನ ಹೊಡೆಯೋದಕ್ಕೆ ಪ್ಲಾನ್ ಮಾಡಿರ್ತದೆ. ಓದಲ್ಲಿ ಬಂದಲ್ಲೆಲ್ಲ ವಾಚ್ ಮಾಡ್ತಾ ಇರ್ತದೆ. ಹಾಗೆ ಶನಿವಾರ ರಾತ್ರಿ ವಾಚ್ ಮಾಡ್ತಾ ಇದ್ದ CCTV ವಿಡಿಯೋಗಳು ಸಹ ಸಿಕ್ಕಿದ್ದಾವೆ. ಇದರಲ್ಲಿ ಇಬ್ಬರು ಆರೋಪಿಗಳು ಹೈದರ್ನ ವಾಚ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂತಿಮವಾಗಿ ಶನಿವಾರ ವೀಕೆಂಡ್ ಅಂತ ಪಾರ್ಟಿಗೆ ಹೋಗಿದ್ದ ಹೈದರ್ ಮೊದಲು ಒಂದು ಪಬ್ಗೆ ಹೋಗಿ ಆಮೇಲೆ ಪ್ರೆಸಿಡೆಂಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರುವಾಗ ಫುಟ್ಬಾಲ್ ಸ್ಟೇಡಿಯಂ ಮುಂದೆ ಹೈದರ್ನನ್ನು ಹೊಡೆದಾಕ್ತಾರೆ. ಒಟ್ಟು 6 ಬಾರಿ ಹೈದರ್ನ ಹೊಡೆಯೋದಕ್ಕೆ ನಾಜು ಗ್ಯಾಂಗ್ ಟ್ರೈ ಮಾಡಿರುತ್ತೆ. 7ನೇ ಬಾರಿಗೆ ವಾಚ್ ಮಾಡಿ ಸಕ್ಸಸ್ ಕೂಡ ಆಗುತ್ತೆ. ಸ್ಟೇಡಿಯಂ ಮುಂದೆ ಹೈದರ್ ಬರ್ತಿದ್ದಂಗೆ ಹಿಂದೆ ಒಂದಿಷ್ಟು ಜನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಒಂದಿಷ್ಟು ಜನ ಅಲ್ಲೇ ಸ್ಟೇಡಿಯಂ ಹತ್ರ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಸರಿಯಾಗಿ ಹೈದರ್ ಸಿಕ್ತಿದ್ದಂಗೆ ಮನಸೋ ಇಚ್ಛೆ ಹೊಡಿತಾರೆ. ಮಾರ್ಕಾಸ್ತ್ರಗಳಿಂದ ಬರೋಬ್ಬರಿ 56 ಬಾರಿ ಹೊಡಿತಾರೆ. ಹೇಗೆ ಹೊಡೆದಿದ್ರು ಅಂದರೆ ಫೋಟೋ ಅಥವಾ ವಿಡಿಯೋ ನೋಡಿದರೆ ಇದು ಹೈದರನ್ನು ಗುರುತು ಸಿಗೋದೇ ಇಲ್ಲ. ಆ ರೀತಿ ಬರ್ಬರವಾಗಿ ಹೊಡೆದಾಕಿರ್ತಾರೆ. ಒಟ್ಟಿನಲ್ಲಿ ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ರಕ್ತ ಚರಿತ್ರೆಯನ್ನು ಬರೆಯೋದಕ್ಕೆ ಹೋದವರು ಈಗ ರಕ್ತದಲ್ಲೇ ಮಿಂದೆದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೈದರ್ ಸಾವಿನ ನಂತರ ಬೆಂಗಳೂರಿನ ಒಂದಿಷ್ಟು ಜಾಗಗಳು ಉದ್ವಿಗ್ನ ಆಗಿದ್ದಾವೆ. ಹೈದರಿಂದ ಓಡಾಡ್ಕೊಂಡಿದ್ದ ಹುಡುಗರು ತುಂಬ ಸಿಟ್ಟಲ್ಲಿದ್ದಾರೆ. ಮುಖ್ಯವಾಗಿ ಈ ಹುಡುಗರು ಅರ್ಥ ಮಾಡ್ಕೊಳ್ಬೇಕಾದ ಏನಂತಂದರೆ, ಒಬ್ಬ ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾನಂತಂದರೆ ಮನೆಗೆ ಬರ್ತಾನೆ ಅಂತ ಆತನ ತಂದೆ ತಾಯಿ ಕಾಯ್ತಾ ಇರ್ತಾರೆ. ಅಣ್ಣ ತಂಗಿ ವೇಟ್ ಮಾಡ್ತಾ ಇರ್ತಾರೆ. ಮದುವೆ ಆಗಿದ್ದರೆ ಹೆಂಡತಿ ಮಕ್ಕಳು ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನಮ್ಮ ದಾರಿಯನ್ನೇ ನೋಡ್ತಾ ಇರ್ತಾರೆ. ನಮಗೋಸ್ಕರ ಒಂದಿಷ್ಟು ಜೀವಗಳು ನಮ್ಮ ಮನೆಯಲ್ಲಿ ಕಾಯ್ತಾ ಇರ್ತವೆ. ನಾವು ಅವರಿಗೋಸ್ಕರ ಟೈಮ್ ಕೊಡಬೇಕು, ಅವರಿಗೋಸ್ಕರನೇ ಬದುಕಬೇಕು. ಇಲ್ಲಾಂದರೆ ರೌಡಿಸಮ್ಲಿ ಇದ್ಕೊಂಡು ಅವ್ರಿಗೆ ಧಮಕಿ ಹಾಕ್ಕೊಂಡು ಪೊಲೀಸ್ ಕೇಸ್ ಹಾಕ್ಸ್ಕೊಂಡು ಕೋರ್ಟು ಕೇಸ್ ಅಂತ ಅಲ್ದಾಡ್ಕೊಂಡಿದ್ರೆ ನಮಗೆ ಸಮಾಜದಲ್ಲಿ ಮರ್ಯಾದೆನೂ ಇರಲ್ಲ, ನಮ್ಮ ಕುಟುಂಬಕ್ಕೆ ಯಾರೂ ಗೌರವನೂ ಕೊಡೋದಿಲ್ಲ. ಕೊನೆಗೆ ನೆಮ್ಮದಿಯಾಗಾದರೂ ಜೀವ ಬಿಡ್ತೀವ, ಆ ಗ್ಯಾರಂಟಿಯೂ ಇರೋದಿಲ್ಲ. ಇದನ್ನು ರೌಡಿಗಳ ಹಿಂದೆ ಓಡಾಡೋ ಹುಡುಗರು ಯೋಚನೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹೀಗೆ ಗ್ಯಾಂಗ್ ಕಟ್ಕೊಂಡ್ರೆ ನಿಮಗೆ ಆಗಿರೋ ಲಾಭವಾದರೂ ಏನು, ಇದನ್ನಾದರೂ ಯೋಚನೆ ಮಾಡಿ ಸಾಕು. ಹೀಗೆ ಯೋಚನೆ ಮಾಡುವಾಗ ನಿಮ್ಮ ಫ್ಯಾಮಿಲಿಗಳನ್ನು ನೆನಪು ಮಾಡಿಕೊಳ್ಳಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.